ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಮಟನ್ ಬಿರಿಯಾನಿ. ಹೇಗೆ ಕ್ವಿಕ್ಕಾಗಿ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡೋ ವಿಧಾನನ ತೋರಿಸ್ಕೊಡ್ತಾ ಇದ್ದೀನಿ. ಮನೇಲೇ ಈಸಿಯಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಯಿಲ್ ಯೂಸ್ ಕುಕ್ಕರಿಗೆ ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 3 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಲವಂಗ ಮತ್ತು ಸ್ವಲ್ಪ ಸಣ್ಣ ತುಂಡು ಚಕ್ಕೆ ಫ್ಲೇವರಿಗೋಸ್ಕರ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಸೋಂಪು ಕಾಳಿದ್ರೆ ಸೋಂಪು ಕಾಳನ್ನು ನೀವು ಹಾಕ್ಬೋದು. ಇಲ್ಲಿ ನಾನು ಸೋಂಪು ಕಾಳು ಹಾಕಿಲ್ಲ. ಜೀರಿಗೆ ಮತ್ತು ಲವಂಗ, ಚಕ್ಕೆ ಹಾಕಿದ್ದೀನಿ ಫ್ಲೇವರಿಗೋಸ್ಕರ. ಸೋಂಪು ಕಾಳನ್ನು ಆ್ಯಡ್ ಮಾಡ್ಕೊಳ್ಳಿ, ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಇಲ್ಲಿ ನಾನು ಖಾರಕ್ಕೆ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಹಸಿಮೆಣಸಿನ್ಕಾಯಿ ಖಾರ ಸಾಲಲ್ಲ ನಮಗೆ ಆ್ಯಕ್ಚುಲಿ. ಸುಮ್ಮನೆ ಫ್ಲೇವರಿಗೋಸ್ಕರ ನಾನು ಎರಡೂ ಯೂಸ್ ಮಾಡ್ತಿದ್ದೀನಿ. ಖಾರಕ್ಕೆ ಒಂದು ಹಸಿಮೆಣಸಿನ್ಕಾಯಿ, ಇನ್ನೊಂದು ರೆಡ್ ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡ್ತೀನಿ. ಯಾಕಂದರೆ ರೆಡ್ ಚಿಲ್ಲಿ ಪೌಡ್ರು ಅದು ಬೇರೆಯೇ ಫ್ಲೇವರ್ ಕೊಡುತ್ತೆ. ಸೊ ಅದನ್ನು ಹಾಕಲೇಬೇಕು, ರುಚಿ ಚೇಂಜ್ ಮಾಡುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ಬಿರಿಯಾನಿಗೆ ಆ್ಯಸ್ ಯೂಶುವಲ್ ಈರುಳ್ಳಿನ ಉದ್ದುದಾಗೆ ಹೆಚ್ಕೋಬೇಕು. ಅದನ್ನು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆನಿಯನ್ನ. ಈಗ ಮನೇಲೇ ಕ್ವಿಕ್ಕಾಗಿ ಸಿಂಪಲಾಗಿ ಮನೇಲಿರೋ ಸಾಮಾನಲ್ಲೇ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು ಫಾಸ್ಟಾಗಿ. ನಿಮ್ಗೇನು ಯಾವ ರೆಸ್ಟೋರೆಂಟಲ್ಲೂ ನಿಮಗೆ ಒಂದೊಂದ್ಸಲ ರೆಸ್ಟೋರೆಂಟಲ್ಲೂ ನಾವು ಮನೇಲಿ ಮಾಡೋ ರುಚಿ ಬಂದಿರಲ್ಲ. ರೀಸೆಂಟಾಗಿ ನಮಗೂ ಎಕ್ಸ್ಪೀರಿಯೆನ್ಸ್ ಆಯಿತು. ನನ್ನ ಮಕ್ಕಳೇ ಹೇಳಿದ್ರು, ಯಾವುದೋ ರೆಸ್ಟೋರೆಂಟಲ್ಲಿ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ, ಆ ರುಚಿ ಮನೇಲಿ ಮಾಡಿದ್ದೇ ಚೆನ್ನಾಗಿತ್ತು ಅಮ್ಮ ಅಂದರು. ಸೊ ಅಂದರೆ ನಾವು ಮನೇಲಿ ಮಾಡೋ ಒಂದು ಸಾಮಾನ ಯೂಸ್ ಮಾಡಿಕೊಂಡೆ ಕ್ವಿಕ್ಕಾಗಿ ಟೇಸ್ಟಿಯಾಗಿ ನಾವು ಬಿರಿಯಾನಿನ ಸಿಂಪಲ್ಲಾಗಿ ನಾವು ಕ್ವಿಕ್ಕಾಗಿ ಮಾಡ್ಕೋಬೋದು. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಸಣ್ಣಗೆ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಆನಿಯನ್ ಜೊತೆಲೇ ಸ್ವಲ್ಪ ಆ್ಯಡ್ ಮಾಡಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಮಧ್ಯೆ ಮಧ್ಯೆ ನಾವು ಪುದೀನ ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ ಸೊ ಫ್ಲೇವರು ಅದ್ರದ್ದು ಘಮ ತುಂಬ ಚೆನ್ನಾಗಿ ಕೊಡುತ್ತೆ. ಒಂದೇ ಸಲ ಸೊಪ್ಪು ಹಾಕೋ ಬದಲು ಮಧ್ಯೆ ಸ್ವಲ್ಪ ಈ ಸೊಪ್ಪುಗಳನ್ನ ಆ್ಯಡ್ ಮಾಡ್ತಾ ಉರಿತಾ ಬನ್ನಿ ಎಲ್ಲದ್ರ ಜೊತೆಲೂ. ಈಗ ಕ್ಲೀನ್ ಮಾಡ್ಕೊಂಡಿರೋವಂಥ ಮಟನನ್ನು ಈರುಳ್ಳಿ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಅದು ಈರುಳ್ಳಿ ಜೊತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಸೊ ಇನ್ನೊಂದು ಏನಪ್ಪ ಟ್ರಿಕ್ ಇದು ಅಂದರೆ, ಯಾವಾಗಲೂ ಅಷ್ಟೇ ಇನ್ಸ್ಟೆಂಟಾಗಿ ಸಿಗುವಂಥ ಬಿರಿಯಾನಿ ಮಸಾಲೆಗಳನ್ನ ದಯವಿಟ್ಟು ಯೂಸ್ ಮಾಡಬೇಡಿ. ಯಾವಾಗ ನಾವು ಕ್ವಿಕ್ಕಾಗಿ ಸಿಗುವಂಥ ಈ ರೆಡಿಮೇಡ್ ಬಿರಿಯಾನಿ ಮಸಾಲ ಅಂತಲೇ ಮಾರ್ತಾರಲ್ಲ, ಅದನ್ನು ತಂದು ಹಾಕೋದ್ರಿಂದನೇ ಮ್ಯಾಕ್ಸಿಮಮ್ ಟೇಸ್ಟ್ ಹಾಳಾಗೋದೇ ಅಲ್ಲಿಂದ. ಸೊ ಅದನ್ನು ಹಾಕೋದು ಬಿಡಿ. ನಾನು ಮೊದಲು ಗೊತ್ತಿಲ್ಲದೆ ಹಂಗೆ ಅದೇ ತಪ್ಪು ಮಾಡ್ತಿದ್ದೆ. ಆವಾಗ ನನಗೂ ಕೂಡ ಒಂದು 3-4 ಸಲ ಸರಿ ಬರಲಿಲ್ಲ ಟೇಸ್ಟು. ಆವಾಗ ಅದು ಬಿಟ್ಟ ಮೇಲೆ ಸರಿ ಹೋಗಿದ್ದು. ಬಿಟ್ಟು ನಮ್ಮನೇಲಿರೋವಂಥ ಏನು ಮಸಾಲ ಪದಾರ್ಥಗಳನ್ನ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಳ್ಳಿ, ಅದು ರುಚಿ ಚೆನ್ನಾಗಿ ಬರುತ್ತೆ. ಫ್ರೆಶ್ಶಾಗಿ ನಾವೇನು ಮಸಾಲೆಗಳನ್ನ ಯೂಸ್ ಮಾಡ್ಕೋತೀವಿ ಆವಾಗಲೇ ಅದು ಟೇಸ್ಟ್ ಬರುತ್ತೆ. ಇವಾಗ ಮಟನ್ ಹಾಕಿ ಫ್ರೈ ಮಾಡುವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಮಟನಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಆಮೇಲೆ ಮಿಕ್ಕಿದ್ದು ನೀರು ನೋಡಿ ಉಪ್ಪು ಹಾಕೊಂಡ್ರಾಯ್ತು. ಮಟನ್ಗೆ ಎಷ್ಟು ಉಪ್ಪು ಬೇಕಾಗುತ್ತೆ ದಪ್ಪ ಉಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳಿ. ಅದ್ರ ಜೊತೆಲಿ ಸ್ವಲ್ಪ ಅರಿಶಿನನೂ ಆ್ಯಡ್ ಮಾಡಿ ಮತ್ತು ಚೆನ್ನಾಗಿ ಫ್ರೈ ಮಾಡಿ. ಸೊ ನಾನೇನು ಹೇಳ್ತಾಯಿದ್ದೆ, ಸೊ ಮನೇಲಿರೋ ಏನಿರೋ ಫ್ರೆಶ್ಶು ಮಸಾಲ ಪದಾರ್ಥಗಳನ್ನೇ ಯೂಸ್ ಮಾಡಿ ದಯವಿಟ್ಟು ರೆಡಿಮೇಡ್ ಬಿರಿಯಾನಿ ಮಸಾಲ ಯೂಸ್ ಮಾಡಬೇಡಿ. ಇದೇನಪ್ಪ ಅಂದರೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಪೇಸ್ಟ್ ಅಷ್ಟೇ, ಇನ್ನೇನು ಹಾಕಿಲ್ಲ. ಅದರಲ್ಲಿ ಜಸ್ಟ್ ಶುಂಠಿ, ಬೆಳ್ಳುಳ್ಳಿ, ಪುದೀನ ಕೊತ್ತಂಬರಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಇದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಸಿಂಪಲಾಗೆ ಮಾಡ್ಕೋಬೋದು. ತೀರಾ ಮಸಾಲೆ, ತೀರಾ ಪ್ರೊಸೀಜರ್ ನಾನು ಏನು ಯೂಸ್ ಮಾಡ್ತಾಯಿಲ್ಲ. ನಾನು ಸಿಂಪಲಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ. ಅದ್ರ ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿನೂ ಕೂಡ. ನೋಡೋಕ್ಕೆ ಏನು ಸಿಂಪಲ್ ಅನಿಸುತ್ತೆ, ಬಟ್ ರುಚಿ ಮಾತ್ರ ನಿಜವಾಗ್ಲೂ ರೆಸ್ಟೋರೆಂಟಲ್ಲೂ ಆ ರುಚಿ ನನಗೆ ಸಿಗಲಿಲ್ಲ. ನಾವು ಮೊನ್ನೆ ಹೋದಾಗ ನಮಗೆ ರೆಸ್ಟೋರೆಂಟಲ್ಲಿ ಈ ಟೇಸ್ಟೇ ಬರಲಿಲ್ಲ. ಸೊ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ಹಾಕ್ಕೊಳ್ಳಿ. ಟೊಮೊಟೊ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊನೂ ಕೂಡ ಅದರೊಳಗೆ ಹಾಕಿ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಿ. ಇದು ಮಟನ್ ಬಿರಿಯಾನಿ ಆಗಿರೋದ್ರಿಂದ ಅಕ್ಕಿನ ಒಟ್ಟಿಗೆ ಹಾಕ್ಬಿಟ್ರೆ, ಚಿಕನ್ ಆದರೆ ಒಟ್ಟಿಗೆ ಅಕ್ಕಿ ಹಾಕ್ಬಿಟ್ರೆ ಒಟ್ಟಿಗೆ ಬೆಂದೋಗುತ್ತೆ. ಇಲ್ಲಿ ನಾನು ಧನಿಯಾ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. 2 ಸ್ಪೂನ್ಸು ಧನಿಯಾ ಪೌಡರ್, ಗರಂ ಮಸಾಲ. ನಿಮಗೆ ಎಷ್ಟು ಮಸಾಲೆ ಬೇಕು, ಎಷ್ಟು ಕ್ವಾಂಟಿಟಿಲಿ ಮಾಡ್ತಿದ್ದೀರಾ ಅದ್ರ ಪ್ರಕಾರ ನೀವು ಮಸಾಲೆಗಳನ್ನ ಹಾಕ್ಕೊಳ್ಳಿ. ತೀರಾ ಮಸಾಲೆ ಜಾಸ್ತಿನೂ ಹಾಕ್ಬೇಡಿ, ಮೀಡಿಯಮ್ಮಾಗಿ ಹಾಕಿ. ನಾನಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಕೂಡ, ಕಾಳು ಮೆಣಸಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರಕ್ಕೆ ಟೇಸ್ಟು ಕೊಡುತ್ತೆ ಅಂತ ಬ್ಲ್ಯಾಕ್ ಪೆಪ್ಪರು ಹಾಕ್ತೀನಿ. ಅದಾದಮೇಲೆ ರೆಡ್ ಚಿಲ್ಲಿ ಪೌಡರ್ ಕೂಡ ನಾನು ಹಾಕ್ತೀನಿ ಖಾರಕ್ಕೆ. ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಅದು ಫ್ಲೇವರ್ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ.
ಕಂಪಲ್ಸರಿ ಹಾಕಲೇಬೇಕು ಅದನ್ನು. ಸೊ ರೆಡ್ ಚಿಲ್ಲಿ ಪೌಡರ್, ಅದಕ್ಕೆ ನಾನು ಫಸ್ಟಿಗೆ ಮೊದಲಿಗೆ ಹಸಿಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೊಂಡೆ. ಸೊ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಖಾರ ಎಲ್ಲ ಹಾಕಿದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ಇಷ್ಟೇ ನಾನು ಯೂಸ್ ಮಾಡಿರೋದು. ಗರಂ ಮಸಾಲೆ, ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಇಷ್ಟನ್ನೇ ನಾನು ಮಸಾಲೆ ಯೂಸ್ ಮಾಡಿರೋದು. ಬರೀ ಯಾವ ಪೌಡ್ರೂ ಹಾಕಿಲ್ಲ ಇದಕ್ಕೆ. ಸೊ ಅದ್ರ ಜೊತೆಗೆ ಮತ್ತೆ ಸ್ವಲ್ಪ ಪುದೀನ ಕೊತ್ತಂಬರಿನ ಹಾಕ್ಕೊಂಡು ಸ್ವಲ್ಪ ಖಾರ ಹಸಿ ವಾಸನೆ ಏನು ಮಸಾಲೆ ಹಾಕಿದ್ದೀವಿ ಅದ್ರ ಸ್ಮೆಲ್ ಹಸಿ ವಾಸನೆ ಹೋಗೋವರೆಗೂ ಮತ್ತೆ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಚಿಕನ್ ಆದರೆ ಏನಾಗುತ್ತೆ, ಹಿಂಗೆ ಡೈರೆಕ್ಟು ನೀರು ಹಾಕಿ ಅಕ್ಕಿ ಹಾಕ್ಬಿಟ್ರೆ ಮುಗ್ದೋಯ್ತು, ಬಿರಿಯಾನಿ ರೆಡಿ. ಆದರೆ ಮಟನ್ ಹಾಗಲ್ಲ. ಸೊ ಮಟನನ್ನು ಮೊದಲು ಫಸ್ಟು ವಿಷಲ್ ಹೊಡೆಸ್ಕೋಬೇಕು. ಒಂದು 4ರಿಂದ 5 ವಿಷಲ್ ಹೊಡೆಸ್ಕೋಬೇಕು. ಬಲ್ತಿದ್ರೆ ಒಂದು 6 ಅಂತೂ ಹೊಡೆಸ್ಲೇಬೇಕು. ಸೊ ನೋಡಿಕೊಂಡು ಎಷ್ಟು ಅದು ಬೇಯಲಿಕ್ಕೆ ಎಷ್ಟು ವಿಷಲ್ ಬೇಕಾಗುತ್ತೆ. ನೀವು ಮಿನಿಮಮ್ 4 ಅಂತೂ ನೋಡ್ಕೊಳ್ಳಿ. ಬೆಂದಿಲ್ಲ ಅಂದರೆ ಮತ್ತೆ ವಿಷಲ್ ಹೊಡೆಸ್ಕೋಬೇಕಾಗತ್ತೆ. ಸೊ ಈಗ 4 ವಿಷಲ್ ಹೊಡೆಸ್ಕೊಂಡು ನಂತರ ಬೆಂದಿದೆ, ಮಟನ್ ಚೆನ್ನಾಗಿ ಬೆಂದಿದೆ. ಸೊ ಬೇಯಲಿಕ್ಕೋಸ್ಕರ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಇನ್ನೂ ನಾನು ಬಿರಿಯಾನಿ ರೆಡಿ ಆಗಿಲ್ಲ. ಇದಕ್ಕೆ ನನಗೆ ನೀರು ಎಷ್ಟಿದೆ ಅಂತ ಕುಕ್ಕರಲ್ಲಿ ಅಂದಾಜು ನೋಡ್ಕೊಳ್ಳಿ. ಈಗ ನಾನು ಎರಡು ಪಾವ್ ಅಕ್ಕಿ ಹಾಕ್ತಾಯಿದ್ದೀನಿ ಅಂದರೆ ಅದಕ್ಕೆ ಡಬಲ್ 4 ಗ್ಲಾಸು ನೀರು ಬೇಕಾಗುತ್ತೆ. ಈಗ ಆಲ್ರೆಡಿ ನನ್ನ ಹತ್ರ 2 ಗ್ಲಾಸ್ ನೀರು ಕುಕ್ಕರಲ್ಲಿ ಇದೆ ಅಂದರೆ ಅದ್ರ ಮೇಲೆ ಇನ್ನೊಂದು 2 ಗ್ಲಾಸ್ ಬಿಸಿ ನೀರನ್ನು, ಬೇರೆ ಕಡೆ ಕಾಯಿಸಿಟ್ಕೊಂಡಿರೋವಂಥ ಬಿಸಿನೀರನ್ನು ಆ್ಯಡ್ ಮಾಡ್ಕೋಬೇಕು. ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸುಮ್ಮನೆ ಒಂದೇ ಸಮ ನೀರು ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ. ಸೊ ನಾನು ಅದನ್ನು ನೋಡ್ಕೊಂಡು ಹದ ನೋಡಿಕೊಂಡು ನೀರನ್ನು ಹಾಕ್ಕೋತಾ ಇದ್ದೀನಿ. ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಈಗ ಒಂದು ಕಡೆ ಅಕ್ಕಿನ ಒಂದು 5 ನಿಮಿಷ, ಜಾಸ್ತಿ ನೆನೆಸಿಡೋದು ಬೇಡ, 5 ನಿಮಿಷ ನೆನೆಸಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿರೋವಂತಹ ಅಕ್ಕಿನ ಆ ನೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ಯಾಕೋ ನೀರು ಕಡಿಮೆ ಆಯಿತು ಅಕ್ಕಿಗೆ ಅನಿಸ್ತು. ಸೊ ಬಿಸಿ ನೀರು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಲೆಕ್ಕ ನೀವೇನು ಕ್ಯಾಲ್ಕುಲೇಟ್ ಮಾಡ್ತೀರಾ ಅದ್ರ ಪ್ರಕಾರನೇ ಹಾಕಿ. ನೀರು ನೋಡಿ ಫಸ್ಟಿಗೆ ಉಪ್ಪು ಕಮ್ಮಿ ಹಾಕಿದ್ವಿ ನಾವು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ರುಚಿ ನೋಡಿ ದಪ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಲೇಬೇಕು ಟೇಸ್ಟಿಗೆ. ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ನನಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನಿಸ್ತು. ಅದಕ್ಕೆ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ನ ಎರಡನ್ನೂ ಮತ್ತೆ ನಾನು ಅಕ್ಕಿ ಹಾಕಿದ್ಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಒಂದೇ ಸಲ ಅದು ನಾವು ಅವಾಗ ಹಾಕಿರ್ತೀವಿ. ಲಾಸ್ಟಿಗೆ ನಾವು ಅಕ್ಕಿ ಹಾಕಿ ಕ್ಯಾಪ್ ಹಾಕೋಕ್ಕೆ ಮುಂಚೆ ಒಂದು ಸಲ ಉಪ್ಪು ಖಾರ ಹುಳಿ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ನೋಡ್ಕೊಳ್ಳಿ. ಅವಾಗ ಯಾವುದಾದ್ರೂ ಒಂದು ಕಡಿಮೆ ಅನಿಸಿದ್ರೆ ಅದರಲ್ಲಿ ನೀವು ಆ್ಯಡ್ ಮಾಡಿದ್ರೆ ಕರೆಕ್ಟಾಗಿ ಅದು ಹೊಂದ್ಕೊಳ್ಳುತ್ತೆ. ನೀವೇನು ರುಚಿ ನೋಡಲಿಲ್ಲ, ಏನು ನೋಡಿದ್ರೆ ಸುಮ್ಮನೆ ಕ್ಯಾಪ್ ಹಾಕಿ ವಿಷಲ್ ಹೊಡ್ಸಿದ್ರೆ ಅದು ಟೇಸ್ಟ್ ಅನಿಸಲ್ಲ. ಸೊ ಅದಕ್ಕೆ ಒಂದು ಸಲ ಚೆಕ್ ಮಾಡಿದಾಗ ನನಗೆ ಕಮ್ಮಿ ಅನ್ನಿಸ್ತು. ಇನ್ನೊಂದು ಚಮಚ ಸ್ವಲ್ಪ ಖಾರನ ನಾನು ಹಾಕಿದ್ದೀನಿ. ಅದಾದಮೇಲೆ ಉಳಿದಿರೋಂತಹ ಸೊಪ್ಪುಗಳನ್ನ ಎಲ್ಲ ಪೂರ್ತಿ ಹಾಕ್ತಾಯಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕಿ 1 ವಿಷಲ್ ಸಾಕು. ಜಾಸ್ತಿ ವಿಷಲ್ ಹೊಡೆಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಒಂದೇ ವಿಷಲಿಗೆ ಬಿರಿಯಾನಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಇದು ಬೇಗ ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡೋವಂಥ ವಿಧಾನ. ತೀರಾ ತಲೆಗೆಡ್ಸ್ಕೊಂಡು ತೀರಾ ಪ್ರೊಸೀಜರ್ ಏನೂ ಹೇಳಿಲ್ಲ. ಒಂದ್ಸಲ ಇದು ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಕ್ಕಳು ಅದೇ ಹೇಳಿದ್ದು, ಮೊನ್ನೆ ಹೋಟೆಲಿಗೆ ಹೋಗಿದ್ವಲ್ಲಮ್ಮ, ಅದಕ್ಕಿಂತ ನೀನು ಮನೇಲಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಅಂದರು. ನಿಜವಾಗ್ಲೂ ಇದು ಹಾನೆಸ್ಟಾಗಿ ನೋಡಿ ಎಷ್ಟು ಸ್ಮೂತಾಗಿ ಮಟನ್ ನಾನು ಮೊದಲೇ ಬೇಯಿಸ್ಕೊಂಡಿದ್ನಲ್ಲ, ಅಷ್ಟು ಕ್ಲೀನಾಗಿ ಸ್ಮೂತಾಗಿ ಬೆಂದಿದೆ ಅಂತ. ಸೊ ಬಿರಿಯಾನಿ ರೆಡಿಯಾಗಿದೆ. ಸೊ ರೆಡಿ ಟು ಈಟ್. ಒಂದ್ಸಲ ನೀವು ಮನೇಲಿ ಇಂಥ ಕ್ವಿಕ್ಕಾಗಿರೋಂಥ ಸಿಂಪಲ್ ರೆಸಿಪಿನ ಮಾಡಿ ನೋಡಿ, ಹೇಗೆ ಬಂತು ಟೇಸ್ಟು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ, ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ನಾನು ಬಿರಿಯಾನಿ ಅಷ್ಟೇ ಮಾಡ್ಕೊಂಡಿರಲಿಲ್ಲ, ಸ್ವಲ್ಪ ಮಟನ್ ಗ್ರೇವಿ ಕೂಡ ಮಾಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಯಲ್ಲಿ ಬಿರಿಯಾನಿಗೆ ಅಂದರೆ ಕಂಪಲ್ಸರಿ ಏನಿರಬೇಕು, ಮೊಸರು ಬಜ್ಜಿ, ಆನಿಯನ್, ಕುಕುಂಬರ್ ಇರಲೇಬೇಕು, ಲೆಮನ್. ಸೊ ಇದರೆಲ್ಲರ ಜೊತೆ ಒಳ್ಳೆ ಬೊಂಬಾಟ್ ಬಿರಿಯಾನಿನ ಸವಿಯೋಣ. ನೀವು ಮಾಡಿ, ಟ್ರೈ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ನಾನೆಲ್ಲ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ, ಸಪೋರ್ಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ನಾನೆಲ್ಲ ವೀಡಿಯೋಗೂ ತುಂಬ ನಿಮ್ಮೆಲ್ಲರ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ. ಅವ್ರ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ, ನನ್ನೆಲ್ಲ ಸಪೋರ್ಟ್ ಮಾಡ್ತಿರೋರ್ಗೂ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಾನೆಲ್ಲ ವೀಡಿಯೋಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.